ವೀಕ್ಷಕರೇ, ಇಷ್ಟು ದಿನ ತನ್ನ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿದ್ದ ನಿರೂಪಕಿ ಅನುಶ್ರೀ ಅವರು ತನ್ನ ಪತಿ ರೋಷನ್ ಅವರ ಜೊತೆಗೆ ಇದೇ ಮೊದಲ ಬಾರಿಗೆ ಔಟಿಂಗ್ ಹೋಗಿರುವಂತಹ ಆ ಒಂದು ದೃಶ್ಯಗಳನ್ನ ತಮ್ಮ ಸಾಮಾಜಿಕ ತಾಣಗಳಲ್ಲಿ ಹಂಚಿಕೊಂಡಿದ್ದು, ಸೆಲೆಬ್ರಿಟಿ ಅಂದ್ಮೇಲೆ ಎಲ್ರು ಕೂಡ ಮದುವೆ ಆದ ತಕ್ಷಣವೇ ಹನಿಮೂನ್ ಮತ್ತು ವೆಕೇಶನ್ ಅನ್ನ ಸ್ಪೆಂಡ್ ಮಾಡಲು ಸ್ವಿಟ್ಜರ್ಲ್ಯಾಂಡ್, ಮಾಲ್ಡೀವ್ಸ್, ಲಂಡನ್ ಅಂತ ವಿದೇಶಕ್ಕೆ ಪ್ರಯಾಣ ಮಾಡ್ತಿರೋದನ್ನ ನಾವು ನೋಡ್ತಿದ್ದೇವೆ. ಆದ್ರೆ ನಿರೂಪಕಿ ಅನುಶ್ರೀ ಮತ್ತು ರೋಷನ್ ದಂಪತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರೀತಿಯಲ್ಲೇ ಸರಳತೆಯನ್ನ ಮೆರೆದಿದ್ದು ತನ್ನ ಹನಿಮೂನ್ ಅನ್ನ ನಮ್ಮದೇ ಕರ್ನಾಟಕದ ಕೊಡಗಿನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಈಗಿನ ಯುವಕರು ಸ್ವಲ್ಪ ಐಷಾರಾಮಿ ಬಂದ ತಕ್ಷಣವೇ ಜೀವನವನ್ನ ಆಡಂಬರದಿಂದ ನಡೆಸೋಕೆ ಶುರು ಮಾಡ್ತಾರೆ. ಆದ್ರೆ ನಿರೂಪಕಿ ಅನುಶ್ರೀ ಅವರು ತನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟದ ದಿನಗಳನ್ನ ನೋಡಿ ಜೀವನದಲ್ಲಿ ಒಂದು ಮಟ್ಟಕ್ಕೆ ಬಂದು ನಿಂತಾಗ ಹಣವನ್ನ ವ್ಯರ್ಥ ಮಾಡದೆ ಬೇಕಾಗಿರುವ ವಿಷಯಗಳಿಗೆ ಮಾತ್ರ, ಅದರಲ್ಲೂ ಕೂಡ ಸ್ವಲ್ಪ ಪಾಲು ಪುನೀತ್ ರಾಜ್ಕುಮಾರ್ ರೀತಿಲೇ ದಾನವನ್ನ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರು, ಯಾರೆಲ್ಲ ನವ ದಂಪತಿಯಾಗಿರುವ ನಿರೂಪಕಿ ಅನುಶ್ರೀ ಮತ್ತು ರೋಷನ್ ಅವರ ಮುಂದಿನ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಸುತ್ತೀರಾ? ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.